ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವಚಂದ್ರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಈ ಮುಂಚಿನ ವೇಳೆಯಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ, ಮತ್ತು ಬನ್ನಿ ಪ್ರಿಯ ದೇವಚನರೇ, ಈ ದಿನ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಪ್ರಿಯ ದೇವಚನರೇ, ಈ ಒಂದು ದಿನದಲ್ಲಿ ಕೂಡ ಕರ್ತನನ್ನು ಸ್ತುತಿಸಿ, ಕರ್ತನನ್ನು ಆರಾಧಿಸಿ. ಪ್ರಿಯ ದೇವಚನರೇ, ನಿಮ್ಮ ಹಾಸಿಗೆ ಬಿಟ್ಟು ಹೇಳುವಾಗಲೇ ನೀವು ಕರ್ತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವರಾಗಿ ಈ ಒಂದು ದಿನವನ್ನು ಪ್ರಾರಂಭಿಸಬೇಕಾಗಿದೆ ಪ್ರಿಯರೇ. ಯಾಕಂದರೆ ನಾವು ಈ ದಿನದಲ್ಲಿ ಆತನ ಸಮ್ಮುಖದಲ್ಲಿ ಆತನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಯೋಗ್ಯರನ್ನಾಗಿ ಮಾಡಿದ ದೇವರಿಗೆ ಸ್ತೋತ್ರ ಸಸನ. ಪ್ರಿಯ ದೇವಚನರೇ, ಈ ದಿನ ದೇವನಕ್ಕಾಗಿ ಹಾರಿಸಿಕೊಂಡಂಥ ಭಾಗ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ ಅದರ 9ನೇ ವಚನ. ಈ 7ನೇ ಅಧ್ಯಾಯ 9ನೇ ವಚನದಲ್ಲಿ ಏನಿದೆ ಅಂತ ನೋಡಿದರೆ, ಪ್ರಿಯ ದೇವಚನರೇ ನೋಡ್ರಿ, ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎನಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಹಲ್ಲೆಲೂಯಾ. ಪ್ರಿಯ ದೇವಚನರೇ, ಓದಿದಂಥ ಭಾಗವನ್ನು ದೇವರ ಆಶೀರ್ವಾದ ಮಾಡಲಿ. ಪ್ರಿಯ ದೇವಚನರೇ, ಇಲ್ಲಿ ನಾವು ನೋಡ್ತೀವಿ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9ನೇ ವಚನದಲ್ಲಿ ಇಲ್ಲಿ ಏನಂತೆ, ಎನಿಸಲಾರದಷ್ಟು ಜನರು, ಯಾರಿಂದಲೂ ಎನಿಸಲಾಗದಂಥ ಜನರು, ಲೆಕ್ಕ ಹಾಕ್ಲಿಕ್ಕೆ ಆಗದಂಥ ಜನರು, ಈ ಜನರು ಪರಲೋಕ ರಾಜ್ಯದಲ್ಲಿ ನಿಂತಿರೋದನ್ನು ನೋಡ್ತೀವಿ. ಇಲ್ಲಿ ಯೋಹಾನನು, ಯೇಸು ಕ್ರಿಸ್ತನ ಶಿಷ್ಯನಾದ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಇರುವಾಗ ಕರ್ತನು ಆತನಿಗೆ ಈ ಪ್ರಕಟಣೆಯನ್ನು ತೋರ್ಪಡಿಸ್ತಿದ್ದಾನೆ, ಈ ಪ್ರಕಟಣೆ ಗ್ರಂಥವನ್ನು ತಿಳಿಯಪಡಿಸ್ತಿದ್ದಾನೆ. ಈ ಒಂದು ದೃಶ್ಯದಲ್ಲಿ ಯೋಹಾನನು ಕಂಡಂಥ ದೃಶ್ಯ ಏನಂದರೆ, ಭೂಮಿಯ ಮೇಲೆ ಇರುವಂಥ ಸಕಲ ಕುಲದವರು, ಸಕಲ ಭಾಷೆಯವರು, ಸಕಲ ಬಣ್ಣದವರು, ಎಲ್ಲ ಥರದ ಜನರು ಕರ್ತನಿಗಾಗಿ ಕಷ್ಟ, ನಷ್ಟ, ಶೋಧನೆ, ಹಿಂಸೆ, ದುಃಖ, ದುಗಡ, ಅವಮಾನ, ನಿಂದೆ, ಹೀಗೆ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನ ಸಹಿಸಿಕೊಂಡು ಯಾರೆಲ್ಲ ಕರ್ತನಿಗಾಗಿ ಈ ಲೋಕದಲ್ಲಿ ಜೀವಿಸ್ತಾರೋ, ಸಾಕ್ಷಿಗಳಾಗಿ ಜೀವಿಸ್ತಾರೋ ಅಂಥವರು ಪರಲೋಕ ರಾಜ್ಯದಲ್ಲಿ ಸೇರ್ತಾರೆ. ಪ್ರಿಯರೇ, ಕ್ರಿಸ್ತನಿಗಾಗಿ ಜೀವಿಸಿ ಈ ಲೋಕದಲ್ಲಿ ಬರುವಂಥ ಎಲ್ಲ ಥರದ ಶೋಧನೆಗಳಿಗೆ, ಎಲ್ಲ ಥರದ ನೋವುಗಳಿಗೆ ಭಯಪಡದೆ ಜಯಿಸಿ ಸಹಿಸಿಕೊಂಡು ತಾಳ್ಮೆಯಿಂದ ಇರತಕ್ಕಂಥವ್ರು ಪರಲೋಕ ರಾಜ್ಯದಲ್ಲಿ ಸೇರ್ತಾರೆ. ಇಲ್ಲಿ ಕೂಡ ನಾವು ನೋಡ್ತೀವಿ, ಯೋಹಾನನಿಗೆ ಮುಂಚಿತವಾಗಿ ತಿಳಿಸಿದಂಥ ಒಂದು ದೃಶ್ಯ, ಲೆಕ್ಕವಿಲ್ಲದಷ್ಟು ಜನರು, ಇವರೆಲ್ಲರಲ್ಲಿ ನೀವು ಕೂಡ ಸೇರಿರ್ಬೋದು. ಪ್ರಿಯರೇ, ಆತನ ನಂಬಿಗಸ್ತನಾದ ದೇವರು, ಆತನಲ್ಲಿ ನಾವು ನಂಬಿಗಸ್ತರಾಗಿ ಜೀವಿಸಿದರೆ ನಾವು ಕೂಡ ಈ ಗುಂಪಲ್ಲಿ ಸೇರಿಕೊಳ್ತೀವಿ. ಪ್ರಿಯ ದೇವಜನರೇ, ಈ ಒಂದು ಗುಂಪು ಪರಲೋಕ ರಾಜ್ಯದಲ್ಲಿ ಯಾವಾಗಲೂ ನಿರಂತರವಾಗಿ ಸಂತೋಷ ಪಡುತ್ತಾ, ಸಮಾಧಾನ ಪಡುತ್ತಾ, ತಾಳ್ಮೆಯಿಂದಲೂ ಪ್ರೀತಿಯಿಂದಲೂ, ದುಃಖ ಅನ್ನೋದಿಲ್ಲ, ಸಂಕಟ ಅನ್ನೋದಿಲ್ಲದೆ ಕರ್ತನ್ನ ಯಾವಾಗಲೂ ಆರಾಧಿಸುವಂಥ ಒಂದು ಗುಂಪು. ಪ್ರಿಯ ದೇವಜನರೇ ನೋಡ್ರಿ, ಈ ಕಷ್ಟಗಳನ್ನ ಕರ್ತನಿಗಾಗಿ ಸಹಿಸಿಕೊಂಡವರಿಗೆ ಪರಲೋಕದಲ್ಲಿ ಒಂದು ಬಹುಮಾನ ಇಡಲ್ಪಟ್ಟಿದೆ. ಅದು ಏನಂದರೆ ಬಿಳಿ ನಿಲುವಂಗಿ. ಈ ಬಿಳಿ ನಿಲುವಂಗಿ ಇವತ್ತು ನಾವು ಹಾಕಿಕೊಳ್ಳಬೇಕಾದರೆ ಕರ್ತನ ಮಕ್ಕಳಾಗಿ ಜೀವಿಸಬೇಕು. ಈ ಬಿಳಿ ನಿಲುವಂಗಿ ನಮಗೂ ಕೂಡ ಕೊಡಲ್ಪಡ್ತದೆ, ನಮಗಾಗಿ ಕೂಡ ಆತನ ಇಟ್ಟಿದ್ದಾನೆ. ಆದರೆ ಧರಿಸಿಕೊಳ್ಳಬೇಕಾದ್ರೆ ಆಗಲೇ ಹೇಳಿದಾಗೆ ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಎಲ್ಲವನ್ನು ಸಹಿಸಿಕೊಂಡು ಈ ಲೋಕವನ್ನು ಬಿಟ್ಟು ನಾವು ಪರಲೋಕ ರಾಜ್ಯ ಸೇರಬೇಕು. ಈ ಲೋಕದಲ್ಲಿರುವಾಗ ನಮಗೆ ಈ ಬಿಳಿ ನಿಲುವಂಗಿ ಸಿಗೋದಿಲ್ಲ. ಈ ಲೋಕದಲ್ಲಿ ಅನೇಕರು ಬಿಳಿ ವಸ್ತ್ರಗಳನ್ನ ಧರಿಸಿಕೊಳ್ತಾರೆ, ಆದರೆ ಅದರಲ್ಲಿ ಕಳೆ ಕಾಣ್ತದೆ, ಅದರಲ್ಲಿ ಏನಾದರೂ ಬಿದ್ದರೆ ಕಳೆ ಹಾಕ್ತದೆ. ಆದರೆ ಪರಲೋಕದಲ್ಲಿ ಕರ್ತನು ಕೊಡುವಂಥ ಈ ನಿಲುವಂಗಿ ಇದೆಲ್ಲ, ಈ ಬಿಳಿ ನಿಲುವಂಗಿಯಲ್ಲಿ ಯಾವುದೇ ಥರದ ಕಳೆ ಬರಲಿಕ್ಕೆ ಸಾಧ್ಯವಿಲ್ಲ, ಕಳೆ ಆಗೋದಕ್ಕೆ ಸಾಧ್ಯವಿಲ್ಲ, ಅದು ಮಾಸೋದಿಲ್ಲ, ಅದು ಒಳಸು ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಶುಭ್ರವಾದ ಸ್ಥಳ, ಅದು ಶುದ್ಧವಾದ ಸ್ಥಳ. ಆ ಸ್ಥಳದಲ್ಲಿ ನಮ್ಮನ್ನು ಸೇರಿಸಿ
ನಮಗೆ ಬಿಳಿ ನಿಲುವಂಗಿ ಕೊಡ್ಲಿಕ್ಕಿದ್ದಾನೆ ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ, ಕೈಯಲ್ಲಿ ಖರ್ಜೂರ ಗರಿ ಅಂದರೆ ಉತ್ಸಾಹವನ್ನು ತೋರಿಸ್ತದೆ, ಸಂತೋಷವನ್ನು ತೋರಿಸ್ತದೆ ಪ್ರಿಯರೇ. ಯಾವಾಗ ನಾವು ಸಂತೋಷವಾಗಿರ್ತೀವೋ ಆವಾಗ ನಾವು ಕರ್ತನ್ನ ಹೆಚ್ಚಾಗಿ ನಾವು ಘನಪಡಿಸ್ತೀವಿ. ಪ್ರಿಯ ದೇವಜನರೇ, ಈ ಒಂದು ಸಮಯದಲ್ಲಿ ಈ ಬಿಳಿ ನಿಲುವಂಗಿ ನಮ್ಮೆಲ್ಲರಿಗೂ ಕೊಡಲ್ಪಡೋದಕ್ಕೆ ಆತನ ಸಿದ್ಧ ಇಟ್ಟಿದ್ದಾನೆ. ನಾವು ಕೂಡ ಹೋಗಿ ಧರಿಸಿಕೊಂಡು ಈ ಗುಂಪಲ್ಲಿ ಸೇರಿಕೊಂಡು ಕರ್ತನ್ನ ಘನಪಡಿಸೋಣ. ಯಾರೇ ಆಗಿರ್ಬೋದು, ಇಲ್ಲಿ ಭಾಷೆ ಭೇದ ಏನೂ ಇಲ್ಲ, ಯಾರೇ ಆಗಿರ್ಬೋದು, ಎಲ್ಲರೂ ಬಂಡೆ ಎಂಬುದಾಗಿ ದೇವರು ಕರಿತಾನೆ. ದೇವರ ಕಡೆಗೆ ತಿರುಗಿಕೊಳ್ಳೋಣ, ಬಿಳಿ ಅಂಗಿನ ಧರಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಮ ಪವಿತ್ರಂತೆ ಸ್ವಾಮಿ, ಎಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ. ಪರಲೋಕದಲ್ಲಿ ಕರ್ತನೆ, ನಮಗೆಂಥ ಬಹುಮಾನ, ನಮಗೆಂಥ ಕರ್ತನೆ ಆಶೀರ್ವಾದಗಳನ್ನು ಇಟ್ಟಿದ್ದೀರಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಯಾರೆಲ್ಲ ಈ ವಾಕ್ಯವನ್ನು ಕೇಳ್ತಾರೋ ಎಲ್ಲರಿಗಾಗಿ ನೀವು ಬಿಳಿ ನಿಲುವಂಗಿಯನ್ನು ಇಟ್ಟಿದ್ದೀರಪ್ಪ, ನಿಮಗೆ ಸ್ತೋತ್ರ. ವಿಶೇಷವಾಗಿ ಕರ್ತನೆ ಅಪ್ಪ, ಎಲ್ಲರಿಗೂ ನೀವು ಬಿಳಿ ನಿಲುವಂಗಿ ಕೊಡುವಾತನೇ ನಿಮಗೆ ಸ್ತೋತ್ರ. ಶುಭ್ರವಾದ ಬಿಳಿ ನಿಲುವಂಗಿ, ಈ ನಿಲುವಂಗಿ ಕರ್ತನೆ ನಾವು ಹೊಂದಿಕೊಳ್ಳಬೇಕಾದ್ರೆ ಈ ಲೋಕಲ್ಲಿ ಬರುವಂಥ ಎಲ್ಲ ಶೋಧನೆಗಳನ್ನು ಜಯಿಸೋದಕ್ಕೆ ಕೃಪೆ ಕೊಡಬೇಕಾಗಿ ಕೇಳಿಕೊಳ್ತೀರ. ಆಶೀರ್ವಾದ ಮಾಡಿರಿ, ಮಹಿಮೆ ಹೊಂದ್ರಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ತೀರ ಜೀವವುಳ್ಳ ತಂದೆ, ಆಮೇನ್ ಆಮೇನ್. ಪ್ರೀತಿಯ ದೇವಜನರೇ, ಈ ವಾಕ್ಯಗಳನ್ನು ಹೆಚ್ಚಾಗಿ ಓದ್ರಿ, ಧ್ಯಾನ ಮಾಡಿರಿ. ಖಂಡಿತಗಳು ಕರ್ತನು ನಿಮ್ಮೊಂದಿಗೆ ಇದ್ದು ನಡೆಸುವಂತಿದ್ದಾನೆ. ಪ್ರೇಸ್ ದ ಲಾರ್ಡ್. ಆಮೇನ್.